ಇಲ್ಲಿ ಸೊಳ್ಳೆ ಉಂಟು ಮಾರ್ರೆ, ಎಷ್ಟು ಸೊಳ್ಳೆ. ಲೈಕ್ ಕೂಡ ಮಾಡಲ್ಲ, ನೋಡ್ತಾರೆ ಸೀದಾ ಹೋಗ್ತಾರೆ. ನಾವು ಮಳೆನೆಲ್ಲ ಕೇರ್ ಮಾಡ್ತಿಲ್ಲ, ನಾವು ಆಟ ಆಡ್ತಾನೆ ಇದ್ವಿ. ಹೋಗಿನ ಲೈಫ್ ತುಂಬಾ ಬೆಸ್ಟ್ ಇತ್ತು ಮಾರ್ರೆ, ಸ್ಕೂಲ್ ಲೈಫ್ ಎಲ್ಲ ಇತ್ತು. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ಶಾಲೆ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಾರೆ, ಯಾಕಂದರೆ ಇವತ್ತು ತುಂಬ ಮಳೆ ಇದೆ ಅಂತೇಳಿ. ಆದರೆ ಇವತ್ತು ರಜೆ ಕೊಟ್ಟರಲ್ಲ, ಅದಕ್ಕೆ ಇವತ್ತು ಮಳೆ ಕೂಡ ಕಡಿಮೆ. ಹಾಗೆ ನಾನು ಕೂಡ ಮಳೆ ಇಲ್ಲಲ್ಲ, ಹಾಗೆ ಅಂತ ವೀಡಿಯೋ ಮಾಡುವಂತ ಹೊರಟದ್ದು. ನಾವು ಸ್ಕೂಲಿಗೆ ಹೋಗುವಾಗ ಈ ಥರ ಎಲ್ಲ ರಜೆ ಕೊಡ್ತಿರ್ಲಿಲ್ಲ. ಎಷ್ಟೇ ಮಳೆ ಬಂದರೂ ಕೂಡ ಕೊಡೆ ಇಟ್ಕೊಂಡು ಸ್ಕೂಲಿಗೆ ಹೋಗ್ತಿದ್ವಿ. ಆದರೆ ಈಗ ಏನಂದರೆ ಒಂದು ಸ್ವಲ್ಪ ಮಳೆ ಬರಲಿಕ್ಕೆಲ್ಲ ರಜೆ ಕೊಡ್ತಾರೆ. ರಜೆ ಕೊಟ್ಟರೆ ಮಳೆ ಕೂಡ ಬರೋದಿಲ್ಲ. ನಾವು ಕೊಡೆ ಇಟ್ಕೊಂಡು ಸ್ಕೂಲಿಗೆ ಹೋಗ್ತಿದ್ವಾ, ಅವಾಗ ಕೆಲವೊಬ್ಬರು ರೈನ್ ಕೋಟ್ ಹಾಕೊಂಡು ಬರ್ತಿದ್ರು ಸ್ಕೂಲ್ಗೆ. ನಾವು ಮನೆಗೆ ಬಂದು ಹೇಳೋದು ನಮಗೂ ರೈನ್ ಕೋಟ್ ಬೇಕಂತ. ಮನೇಲಿ ಕೊಡ್ತಿದ್ರು ರೈನ್ ಕೋಟ್ ಅಲ್ಲ, ಒಂದು ಪೆಟ್ಟು ಕೊಡ್ತಿದ್ರು, ರೈನ್ ಕೋಟ್ ಯಾಕೆ ನಿಮಗೆ ಮುಸ್ಕೊಂಡು ಸ್ಕೂಲ್ಗೆ ಹೋಗು ಅಂತ. ಮತ್ತು ಈ ಟೈಮಲ್ಲಿ ಖೋಖೋ ಮ್ಯಾಚ್ ಎಲ್ಲ ಜಾಸ್ತಿ. ಅಂದರೆ ನಾವು ಆವಾಗ ಖೋಖೋ ಮ್ಯಾಚ್, ನಮ್ಮದು ಟೀಮ್ ಇತ್ತು, ನಮ್ಮ ಸರ್ ಖೋಖೋ ಮ್ಯಾಚ್ ಇಟ್ಟು ಕರ್ಕೊಂಡು ಹೋಗ್ತಿದ್ರು. ಆವಾಗ ಏನಂದರೆ ನಾವು ಪ್ರಾಕ್ಟೀಸ್ ಮಾಡುವಾಗ ಮಳೆ ಬರ್ತಿತ್ತು. ನಾವು ಮಳೆನೆಲ್ಲ ಕೇರ್ ಮಾಡ್ತಿರ್ಲಿಲ್ಲ, ನಾವು ಆಟ ಆಡ್ತಾನೆ ಇದ್ವಿ. ಆದರೆ ಕೆಲವೊಂದು ಸಲ ಮನೆಯಲ್ಲಿ ಎಷ್ಟು ಮಳೆಯಲ್ಲಿ ಆಟ ಆಡ್ತೀವಿ ಅಂತ ಬೈಗಳು ತಿಂದದಿದ್ದು, ಆದರೂ ನಾವು ಕೇರ್ ಮಾಡ್ತಿದ್ವಿ, ನಾವು ಆಟ ಆಡ್ತಾನೆ ಇದ್ವಿ. ಆವಾಗ 2 ಟೀಮ್ ನೋಡಿದರೆ ಸಾಕು, ಬೇರೆ ಟೀಮ್ ಎಲ್ಲ ಹೆದರ್ತಿದ್ರು. ಯಾಕಂದರೆ ನಾವು ಆ ಥರ ಪ್ರಾಕ್ಟೀಸ್ ಮಾಡಿ ಹೋಗ್ತಿದ್ವಿ. ಬೇರೆ ಟೀಮವ್ರು ಹೇಳೋದುಂಟು, ಇವ್ರ ಟೀಮ್ ಬಂದರೆ ನಾವು ಪಕ್ಕ ವಿನ್ ಆಗೋದು ಡೌಟೇ ಅಂತ. ಹಾಗೆ ನಾವು ಕೂಡ ವಿನ್ ಆಗ್ತಿದ್ವಿ, ಕೆಲವೊಂದು ಸಲ ಸೋಲ್ತಿದ್ವಿ. ಮತ್ತೇನಂದರೆ ಕೆಲವ್ರಿಗೆ ಅನಿಸ್ಬೋದು, ಇದನ್ನೆಲ್ಲ ನಮ್ಮ ಹತ್ರ ಯಾಕೆ ಇವನು ಹೇಳ್ತಿದ್ದಾನೆ ಅಂತ. ಸ್ಕೂಲ್ಗೆಲ್ಲ ರಜೆ ಸಿಕ್ತಲ್ಲ, ಹಾಗೆ ಸ್ಕೂಲ್ ಬಗ್ಗೆ ಅಂತ ಹೇಳುವಾಗ ನನಗೆ ಸ್ಕೂಲ್ ಬಗ್ಗೆ, ನಮ್ಮ ಸ್ಕೂಲ್ ಲೈಫ್ ಬಗ್ಗೆ ಹೇಳುವಂತ ಆಯಿತು, ಹಾಗೆ ಹೇಳ್ತಿದ್ದೀನಿ. ಅಂದರೆ ಆವಾಗಿನ ಲೈಫೇ ತುಂಬ ಬೆಸ್ಟ್ ಇತ್ತು ಮಾರೆ, ಸ್ಕೂಲ್ ಲೈಫೆಲ್ಲ. ಈಗ ಕಾಲೇಜ್ ಆದಮೇಲೆಲ್ಲ ಆ ಥರದ್ದೆಲ್ಲ ನಮ್ಗೆ ಎಂಜಾಯ್ಮೆಂಟ್ ಸಿಗಲಿಲ್ಲ. ಬಟ್ ಸ್ಕೂಲ್ ಲೈಫ್ ತುಂಬ ಬೆಸ್ಟ್. ನಾನು ಈ ಪ್ಲೇಸಿಗೆ ಬಂದಿದ್ದೀನಿ ಮಾರೆ. ಇಲ್ಲಿ ಒಂದು ಸ್ವಲ್ಪ ಸೊಳ್ಳೆ ಕಾಟ ಸ್ವಲ್ಪ ಜಾಸ್ತಿ. ಅಂದರೆ ಈ ಪ್ಲೇಸಲ್ಲೆಲ್ಲ ಅಂದರೆ ನಮ್ಮ ಮನೆ ಅಲ್ಲಿ ಕೆಳಗಡೆ ಇದೆ. ನಾನು ಈ ಪ್ಲೇಸಲ್ಲಿ ಒಂದು ವೀಡಿಯೋ ಮಾಡುವಂತ ಸ್ವಲ್ಪ ಮೇಲ್ಗಡೆ ಬಂದೆ. ಅಂದರೆ ಸೌಂಡ್ ಎಲ್ಲ ಡಿಸ್ಟರ್ಬೆನ್ಸ್ ಎಲ್ಲ ಜಾಸ್ತಿ ಇರಲ್ಲ ಅಂತ. ಮೈಕ್ ಇದೆ ಆದರೂ ಕೂಡ ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ಸೊಳ್ಳೆ ಉಂಟು ಮಾರ್ರೆ, ಎಷ್ಟು ಸೊಳ್ಳೆ, ನನ್ನನ್ನು ಸಾಯಿಸ್ಬಿಡುತ್ತೆ. ಏನು ಗೊತ್ತಾ, ನಿಮಗೆ ಯಾವ ಥರ ನನ್ನ ಲಾಗ್ ಬೇಕು ಅಂತ ಒಂದು ಕಮೆಂಟ್ ಮಾಡಿ ಆಯಿತಾ. ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಯಾವ ಥರ ಇದೆ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ. ಮತ್ತು ಲಾಗ್ ಯಾವ ಥರ ಆಗ್ತಿದೆ ಅಂತ ಕೂಡ ಹೇಳಿ. ಯಾಕಂದರೆ ಕೆಲವೊಂದು ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ, ಒಳ್ಳೆ ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾನೆ, ಒಳ್ಳೇದುಂಟು ಅಂತ. ಬಟ್ ಕೆಲವರು ಲೈಕ್ ಕೂಡ ಮಾಡಲ್ಲ, ನೋಡ್ತಾರೆ ಸೀದಾ ಹೋಗ್ತಾರೆ. ಅದು ಹೇಗಂದರೆ ಇದ್ದು ಕೂಡ ಇರೋದಾಗೆ ಅಂತ ಹೇಳ್ತಾರಲ್ಲ ಹಾಗೆ. ಮತ್ತು ಸಪೋರ್ಟ್ ಒಳ್ಳೇದು ಮಾಡ್ತಿದ್ದಾರೆ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ನೆಕ್ಸ್ಟ್ ನಿಮಗೆ ಡಿಫ್ರೆಂಟ್ ಟೈಪ್ ಆಗಿರೋ ವೀಡಿಯೋ ಬರುತ್ತೆ. ಯಾಕಂದರೆ ಯಾವಾಗಲೂ ಒಂದೇ ರೀತಿ ಇರಬಾರ್ದು, ಸ್ವಲ್ಪ ಚೇಂಜ್ ಅಪ್ಗ್ರೇಡ್ ಮಾಡ್ತಾ ಹೋದರೆ ಕೂಡ ನಮ್ಮ ವ್ಲಾಗ್ ಕೂಡ ಪರ್ಫೆಕ್ಟ್ ಆಗುತ್ತೆ. ಹಾಗೆ ನೆಕ್ಸ್ಟ್ ನಿಮಗೆ ಬೇರೆ ಬೇರೆ ರೀತಿಯ ವೀಡಿಯೋ ಬರುತ್ತೆ. ಆದರೆ ವೀಡಿಯೋ ಕ್ವಾಲಿಟಿ ಕೂಡ ಅಷ್ಟೇ, ಸ್ವಲ್ಪ ದಿನ ಆದಮೇಲೆ ವೀಡಿಯೋ ಕ್ವಾಲಿಟಿ ಕೂಡ ಖಂಡಿತ ಬಂದೇ ಬರುತ್ತೆ. ಇವತ್ತು ವೀಡಿಯೋದಲ್ಲಿ ಇಷ್ಟು ಸಾಕಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.